ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ವೆಂಕಟೇಶ್ ಅವರ ಸಂಕ್ರಾಂತಿಗೆ ವಸ್ತುನ ಮೂವಿ ಬಗ್ಗೆ ಮಾಹಿತಿ. ಸಂಕ್ರಾಂತಿಗೆ ವಸ್ತುನ 2025 ಭಾರತೀಯ ತೆಲುಗು ಭಾಷೆ ಆಕ್ಷನ್ ಹಾಸ್ಯ ಚಲನಚಿತ್ರವಾಗಿದ್ದು, ಅನಿಲ್ ರಾವಿಪುಡಿ ಅವರು ಈ ಒಂದು ಚಲನಚಿತ್ರವನ್ನು ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರು ಸಹ ಈ ಒಂದು ಚಲನಚಿತ್ರವನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ವೆಂಕಟೇಶ್, ಐಶ್ವರ್ಯ ರಾಜೇಶ್ ಮತ್ತು ಮೀನಾಕ್ಷಿ ಚೌಧರಿ ಅವರು ಈ ಒಂದು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಈ ಒಂದು ಚಲನಚಿತ್ರವು ಮಾಜಿ ಪೊಲೀಸ್ ಅಧಿಕಾರಿಯಾಗಿದ್ದು, ಅವರ ಮಾಜಿ ಗೆಳತಿ ಪೊಲೀಸ್ ಅಧಿಕಾರಿಯಾಗಿದ್ದು, ಕ್ರಿಮಿನಲ್ ಗ್ಯಾಂಗ್ನಿಂದ ಅಪಹರಿಸಲ್ಪಟ್ಟ ARI CEO ಅವರನ್ನು ರಕ್ಷಿಸಲು ಸಹಾಯವನ್ನು ಕೋರಿದಾಗ ಅವರ ಸಂತೋಷದ ಜೀವನವು ತೆರೆಗಳಾಗಿದ್ದಾಗೆ ಕಾರ್ಯಾಚರಣೆಯ ಉದ್ದಕ್ಕೂ ಅವನು ತನ್ನ ಮನಸ್ಪದವಾದ ಹೆಂಡತಿ ಮತ್ತು ಅವನ ಮಾಜಿ ಗೆಳತಿಯ ನಡುವಿನ ಸಂಘರ್ಷದಲ್ಲಿ ಸಿಲುಕೊಳ್ತಾನೆ. ಈ ಒಂದು ಚಲನಚಿತ್ರವು ಸಂಕ್ರಾಂತಿಗೆ ವಸ್ತನಂ ಚಿತ್ರವು ಜನವರಿ 14, 2025 ಸಂಕ್ರಾಂತಿ ಹಬ್ಬದ ಜೊತೆಗೆ ಬಿಡುಗಡೆಯಾಯಿತು. ಅಲ್ಲಿ ವಿಮರ್ಶಕರು ಮತ್ತು ಪ್ರೇಕ್ಷಕರಿಂದ ಸಾಮಾನ್ಯವಾಗಿ ಸಕಾರಾತ್ಮಕ ವಿಮರ್ಶೆಗಳು ಪಡೆಯಿತು. ಇದು ವಿಶ್ವದಾದ್ಯಂತ 310 ರಿಂದ 330 ಕೋಟಿಗೂ ಹೆಚ್ಚು ಗಳಿಸಿ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಯಶಸ್ಸು ಕಾಣಿಸಿಕೊಂಡಿತು ಮತ್ತು ವರ್ಷದ ಮೊದಲ ಅತಿ ಹೆಚ್ಚು ಗಳಿಕೆ ಮಾಡಿದ ತೆಲುಗು ಚಲನಚಿತ್ರವಾಗಿ ಹೊರಹೊಮ್ಮಿತು. ಈ ಒಂದು ಚಲನಚಿತ್ರದ ಬಿಡುಗಡೆ ಬಗ್ಗೆ ನಾವು ನೋಡುವುದಾದರೆ, ಈ ಒಂದು ಚಲನಚಿತ್ರದ ವಿಶೇಷವಾಗಿ ಹೋಮ್ ಮೀಡಿಯಾ ರೈಟ್ಸ್ ಬಗ್ಗೆ ನೋಡುವುದಾದರೆ, ಚಿತ್ರದ ಉಪಗ್ರಹ ಮತ್ತು ಡಿಜಿಟಲ್ ರೈಟ್ಸ್ ಹಕ್ಕುಗಳನ್ನು ಕ್ರಮವಾಗಿ ಜಿ ತೆಲುಗು ಮತ್ತು ZEE5 ಪಡೆದುಕೊಂಡಿವೆ. 30 ಕೋಟಿಗೆ ಮಾರಾಟವಾದ ಚಲನಚಿತ್ರಗಳ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳನ್ನು ZEE5 ಪಡೆದುಕೊಂಡಿದೆ. ಈ ಒಂದು ಚಲನಚಿತ್ರವನ್ನು ಮಾರ್ಚ್ 1, 2025 OTTಗೆ ಬಿಡುಗಡೆ ಮಾಡಲು ಯೋಜಿಸಿತು. ಇದು ಮಾರ್ಚ್ 1, 2025 ZEE5ನಲ್ಲಿ ಸ್ಟ್ರೀಮಿಂಗ್ ಮಾಡಲು ಪ್ರಾರಂಭಿಸಿತು. ಸೊ ಇದಾಗಿತ್ತು ವೆಂಕಟೇಶ್ ಅವರ ಸಂಕ್ರಾಂತಿಗೆ ವಸ್ತುನ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.